ಬಿಹಾನ್ ಹಾಸ್ಪಿಟಲ್ ಬಗ್ಗೆ ನಾನು ತುಂಬ ಒಳ್ಳೆಯ ರಿವ್ಯೂಸ್ ಕೇಳಿದ್ದೆ. ಇದು ಹಾರ್ಟ್ ಸ್ಪೆಷಲಿಸ್ಟ್ ಆಸ್ಪತ್ರೆ. ಇಲ್ಲಿ ಆಯುಷ್ಮಾನ್ ಭಾರತ್ ಸೇರಿದಂತೆ ಹೆಲ್ತ್ ಇನ್ಶೂರೆನ್ಸ್, ಜ್ಯೋತಿ ಸಂಜೀವಿನಿ ಈ ರೀತಿಯಂಥ ಹಲವಾರು ಯೋಜನೆಗಳಲ್ಲಿ ಚಿಕಿತ್ಸಾ ವೆಚ್ಚವನ್ನು ಕೂಡ ಇದನ್ನು ಇಲ್ಲಿ ಭರಿಸಲಾಗುತ್ತೆ. ಮತ್ತು ಈ ಹಾಸ್ಪಿಟಲ್ ಬಗ್ಗೆ ನಾನು ತುಂಬ ಒಳ್ಳೆ ರಿವ್ಯೂಸ್ ಕೇಳಿದ್ದೆಪ್ಪ. ಅತ್ಯಾಧುನಿಕ ತಂತ್ರಜ್ಞಾನದ ಕ್ಯಾತ್ ಲ್ಯಾಬು, ಕಾರ್ಡಿಯಾಕ್ ಸರ್ಜರಿ ಘಟಕ, ಕಾರ್ಡಿಯಾಕ್ ಇಂಟೆನ್ಸಿವ್ ಕೇರ್ ಯೂನಿಟ್ಗಳು, ಈ ರೀತಿ ಸುಸಜ್ಜಿತವಾದಂಥ ಆಸ್ಪತ್ರೆ ಇದು. ಹುಬ್ಬಳ್ಳಿ ಮತ್ತು ಧಾರವಾಡ ಭಾಗದಲ್ಲಿ ಒಂದು ಒಳ್ಳೆಯ ಹೆಸರಿರುವಂತಹ ಹಾಸ್ಪಿಟಲ್. ಸ್ವತಃ ಈಗ ಇರುವಂತಹ ಸಂಸದ CN ಮಂಜುನಾಥ್ ಮತ್ತು ಮಾಜಿ CM ಬೊಮ್ಮಾಯಿ ಇವರೆಲ್ಲರಿಂದಲೂ ಕೂಡ ಪ್ರಶಂಸೆಗೆ ಒಳಗಾದಂಥ ಆಸ್ಪತ್ರೆಯಲ್ಲಿ ಈ ರೀತಿ ನಡೀತಾ ಇದೆ ಅಂತಂದರೆ ನನಗೆ ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ಸುದ್ದಿ ಬಂದಿದೆ. ಮಧ್ಯಾಹ್ನ ಅಡ್ಮಿಟ್ ಆಗ್ತಾರೆ, ಸಂಜೆ ಸತ್ತೋಗ್ತಾರೆ. ಬರೋಬ್ಬರಿ 70,000 ಬಿಲ್ ಮಾಡ್ತಾರಂತೆ. ಹಾರ್ಟ್ ಅಟ್ಯಾಕ್ ಅಂತ 65 ವರ್ಷದ ಮುಮ್ತಾಜ್ ತಂಬೋಟಿ ಅನ್ನೋರು ಆಸ್ಪತ್ರೆಗೆ ಬರ್ತಾರೆ. ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಆದರೆ ವೃದ್ಧೆ ಸತ್ತೋಗ್ಬಿಡ್ತಾರೆ. ಅದಾದಮೇಲೆ 70,000 ರೂಪಾಯಿ ಬಿಲ್ ಕೊಡ್ತಾರಂತೆ. ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಅಲ್ಲಿನ ಯಾರು ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ ಅವರ ಕುಟುಂಬ ಸದಸ್ಯರು ಹೇಳ್ತಾರೆ,